ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 632 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 21ರಿಂದ 23ನೇ ಜನವರಿ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ, ಸೊ ನಮ್ಮ ಭಾರತ ದೇಶದಲ್ಲಿ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥ ಡಿಜಿಟಲ್ ನೆಟ್ವರ್ಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ನಮ್ಮ ದೇಶದಲ್ಲಿ ನಾವು ಎಷ್ಟು ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡ್ತೇವೆ, ಸೊ ಅಷ್ಟು ಡಿಜಿಟಲ್ ನೆಟ್ವರ್ಕಿಂಗ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನ್ಸೆಪ್ಟ್ ಇರುತ್ತೆ, ಅದನ್ನ ನಾವು ಇಂಡಿಯಾ 2.0 ಅಂತ ಕರೀತೇವೆ. ಸೊ ಪ್ರಶ್ನೆ ಏನು ಅಂದ್ರೆ, ಯಾವ ಸಚಿವಾಲಯವು ಇಂಡಿಯಾ ಡಿಜಿಟಲ್ ಇಕೋಸಿಸ್ಟಮ್ ಆರ್ಕಿಟೆಕ್ಚರ್ನ ನೆಟ್ವರ್ಕ್ನ ವಿಧಾನವನ್ನು ಬೆಂಬಲಿಸುತ್ತದೆ? ಅಂದ್ರೆ ವಿಚ್ ಮಿನಿಸ್ಟ್ರಿ ಈಸ್ ಚಾಂಪಿಯನಿಂಗ್ ದಿ ಇಂಡಿಯಾ ಡಿಜಿಟಲ್ ಇಕೋಸಿಸ್ಟಮ್ ಆರ್ಕಿಟೆಕ್ಚರ್ 2.0 ನೆಟ್ವರ್ಕ್ ಅಪ್ರೋಚ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇಂಡಿಯಾ ಫುಲ್ ಫಾರ್ಮ್ ಏನು ಅಂತ ನಾನು ಇಲ್ಲಿ ಹೇಳಿದ್ದೇನೆ. ಸೊ ನಮ್ಮ ದೇಶದಲ್ಲಿ ಡಿಜಿಟಲ್ ಇಕೋಸಿಸ್ಟಮ್ ಅನ್ನ ಎನೇಬಲ್ ಮಾಡ್ತಕ್ಕಂಥ ಅಥವಾ ಹೆಚ್ಚು ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ಗೂ ಮತ್ತೆ ಕೃತಕ ಬುದ್ಧಿಮತ್ತೆಗೂ ಒಂದು ರಿಲೇಷನ್ ಇರುತ್ತೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ನಮ್ಮ ಒಂದು ಡಿಜಿಟಲ್ ವ್ಯವಸ್ಥೆ ಆಗಿರುತ್ತೆ. ಸೊ ನಾವೆಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡ್ತೇವೆ, ಸೊ ಅಷ್ಟು ಡಿಜಿಟಲ್ ಇಕೋಸಿಸ್ಟಮ್ ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿ ಆಗ್ತಾ ಇರುತ್ತೆ. ಹಾಗಿದ್ರೆ ಈ ಒಂದು ಡಿಜಿಟಲ್ ಇಕೋಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾ 2.0 ಅಂತ ಕರಿತೇವೆ. ಸೊ ಇದನ್ನ ಯಾವ ಸಚಿವಾಲಯ ಸಪೋರ್ಟ್ ಮಾಡ್ತಾ ಇದೆ ಅಥವಾ ಬೆಂಬಲ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್ಸ್ ಮತ್ತೆ ಐಟಿ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಐಟಿ ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಕಲ್ ಅನ್ನ ಅಥವಾ ಈ ಪ್ರಶ್ನೆಯನ್ನ ನಾನು ತೆಗೆದುಕೊಳ್ಳಲಿಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ರೈತರಿಗಾಗಿ ಅಂದ್ರೆ ಫಾರ್ಮರ್ಸ್ಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನಗಳನ್ನ ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಆರ್ಟಿಕಲ್ ಎಸ್ಪೆಷಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಬರೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಸ್ಎ ರೈಟಿಂಗ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಬಿಕಾಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ರಿಪೀಟೆಡ್ಲಿ ಬರ್ತಾ ಇರ್ತಕ್ಕಂಥ ಒಂದು ಪ್ರಬಂಧ ಆಗಿರುತ್ತೆ. ಸೊ ಸೇಮ್ ಓಲ್ಡ್ ಇನ್ಫಾರ್ಮೇಶನ್ ಬರೆಯೋ ಬದಲು ನಿಮ್ಮ ಒಂದು ಎಸ್ಎಗೆ ಫ್ರೆಶ್ ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ ಅನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಯಾವಾಗ ನೀವು ವಿಭಿನ್ನವಾಗಿ ನಿಮ್ಮ ಎಸ್ಸೆನೆ ಬರೀತೀರಾ ವಿತ್ ಫ್ರೆಶ್ ಅಂಡ್ ಅಪ್ಡೇಟೆಡ್ ಇನ್ಫಾರ್ಮೇಶನ್, ಸೊ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ಹಾಗಿದ್ರೆ ಸೊ ನಮ್ಮ ಭಾರತ ದೇಶದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಎಲ್ಲೆಲ್ಲಿ ಬಳಕೆ ಮಾಡಬಹುದಾಗಿರುತ್ತೆ ಅಂದ್ರೆ ಕ್ರಾಪ್ ಈಲ್ಡ್ ಪ್ರಿಡಿಕ್ಷನ್ ಮತ್ತೆ ಪ್ರೈಸ್ ಫೋರ್ಕಾಸ್ಟಿಂಗ್ ಅಂತ ಕರೀತೇವೆ. ಅಂದ್ರೆ ನಾವು ಬೆಳೀತಕ್ಕಂಥ ಬೆಳೆಗಳು ಎಷ್ಟು ಇಳುವರಿಯನ್ನ ಕೊಡ್ತಾ ಇದೆ ಅನ್ನೋದನ್ನ ನಾವು ಮುಂಚೆನೆ ಪ್ರಿಡಿಕ್ಟ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಮುಂದೆ ಅಂದ್ರೆ ಅದನ್ನ ಕೊಯ್ಲು ಮಾಡುವ ಸಮಯಕ್ಕೆ ಅಂದ್ರೆ ಹಾರ್ವೆಸ್ಟ್ ಮಾಡುವ ಸಮಯಕ್ಕೆ ಸೊ ಅದರ ಬೆಲೆ ಎಷ್ಟು ಇರಬಹುದು ಅನ್ನೋದನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಿಕೊಂಡು ಚೆಕ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಫೋರ್ಕಾಸ್ಟಿಂಗ್ ಅನ್ನ ಮಾಡುವುದರ ಮುಖಾಂತರ ಸೊ ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ರೈತರ ಆತ್ಮಹತ್ಯೆಗಳನ್ನ ತಡಿಲಿಕ್ಕೆ ಇದು ಸೂಕ್ತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಎರಡನೇ ಅಡ್ವಾಂಟೇಜ್ ಏನು ಅಂದ್ರೆ ಇಂಟೆಲಿಜೆಂಟ್ ಸ್ಪ್ರೇಯಿಂಗ್ ಅಂತ ಕರಿತೇವೆ. ಅಂದ್ರೆ ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದು ಎರಡು ರೀತಿಯಿಂದ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿರುತ್ತೆ. ಹೇಗೆ ಅಂದ್ರೆ ಪೆಸ್ಟಿಸೈಡ್ಸ್ ಅಂತಕ್ಕಂಥದ್ದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ರೈತರ ಒಂದು ಇನ್ಪುಟ್ ಕಾಸ್ಟ್ ಏನಿರುತ್ತೆ ಸೊ ಅದು ಬಹಳ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ನಾವು ಎಷ್ಟು ಜಾಸ್ತಿ ಪೆಸ್ಟಿಸೈಡ್ಸ್ ಗಳನ್ನ ಬಳಕೆ ಮಾಡ್ತೇವೆ ಅಷ್ಟು ಆಹಾರ ಕಲುಷಿತವಾಗಿರುತ್ತೆ. ಸೊ ಫುಡ್ ಪಾಯ್ಸನಿಂಗ್ ಆಗ್ತಕ್ಕಂಥ ಚಾನ್ಸಸ್ ಗಳನ್ನ ನಾವು ಬಹಳ ಜಾಸ್ತಿ ನೋಡಬಹುದಾಗಿರುತ್ತೆ. ಸೊ ಇವೆರಡನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನಾವು ಇಂಟೆಲಿಜೆಂಟ್ ಸ್ಪ್ರೇಯಿಂಗ್ ಅಂತ ಕರಿತೇವೆ. ಅಂದ್ರೆ ಥ್ರೂ ಔಟ್ ದ ಫೀಲ್ಡ್ ನಾವು ಕೀಟನಾಶಕಗಳನ್ನ ಬಳಕೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ, ಅದು ಡಿಟೆಕ್ಟ್ ಮಾಡುತ್ತೆ. ಅಂದ್ರೆ ಯಾವ ಜಾಗದಲ್ಲಿ ವಲ್ನರಬಿಲಿಟಿ ಜಾಸ್ತಿ ಇರುತ್ತೆ ಅದನ್ನ ಸ್ಪಾಟ್ ಮಾಡುತ್ತೆ. ಸೊ ಆ ಒಂದು ಜಾಗಗಳನ್ನ ನಾವು ಮಾನಿಟರ್ ಮಾಡ್ಕೊಂಡ್ರೆ ಸಾಕು. ಸೊ ಕೀಟಗಳನ್ನ ಅಥವಾ ಆ ಒಂದು ಬೆಳೆಗೆ ಆಗ್ತಕ್ಕಂಥ ನಷ್ಟಗಳನ್ನ ನಾವು ಕೃತಕ ಬುದ್ಧಿಮತ್ತೆಯಿಂದ ತಡೆಯಬಹುದಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಮೂರನೇದನ್ನ ನಾವು ಪ್ರಿಡಿಕ್ಟಿವ್ ಇನ್ಸೈಟ್ಸ್ ಅಂತ ಕರಿತೇವೆ. ಪ್ರಿಡಿಕ್ಟಿವ್ ಇನ್ಸೈಟ್ಸ್ ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ ನಾನು ಯಾವ ಸಮಯದಲ್ಲಿ ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾಗಿರುತ್ತೆ, ಯಾವ ಸಮಯಕ್ಕೆ ನಾನು ರಸಗೊಬ್ಬರಗಳನ್ನ ಕೊಡಬೇಕು, ಮಣ್ಣಿನ ಫಲವತ್ತತೆ ಎಷ್ಟಿದೆ, ಸೊ ಯಾವ ರಸಗೊಬ್ಬರಗಳಲ್ಲಿ ಯಾವ ಪೋಷಕಾಂಶಗಳು ಇರಬೇಕು, ಇದನ್ನೆಲ್ಲ ನಾವು ಕೃತಕ ಬುದ್ಧಿಮತ್ತೆಯಿಂದ ತಿಳಿಬಹುದಾಗಿರುತ್ತೆ. ಸೊ ಇದರಿಂದ ಹಣ ಕೂಡ ಉಳಿಯುತ್ತೆ. ಅದ್ರ ಜೊತೆಗೆ ಸೊ ಯಾವ ಪೋಷಕಾಂಶಗಳು ಅವಶ್ಯಕತೆ ಇದೆ ಅದನ್ನೇ ಮಾತ್ರ ನಾವು ಸಪ್ಲೈ ಮಾಡ್ತಕ್ಕಂಥ ಒಂದು ಐಡೆಂಟಿಫಿಕೇಶನ್ ಅನ್ನು ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಮಾಡಬಹುದಾಗಿರುತ್ತೆ. ಸೊ ಇನ್ನೊಂದನ್ನ ನಾವು ಅಗ್ರಿಕಲ್ಚರಲ್ ರೋಬೋಟ್ಸ್ ಅಂತ ಕರಿತೇವೆ.
ಕರಿತೇವೆ. ಸೊ ಈ ಒಂದು ಅಗ್ರಿಕಲ್ಚರಲ್ ರೋಬೋಟ್ಸ್ ಅನ್ನ ನಾವು ಯೂಜ್ ಏರಿಯಾಸ್ ಅಲ್ಲಿ ಅಂದ್ರೆ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಕೃಷಿ ಮಾಡುವಾಗ ಸೊ ಲೇಬರ್ ಶಾರ್ಟೇಜ್ ಅನ್ನೋದು ಬರುತ್ತೆ. ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ನಾವು ಅಗ್ರಿಕಲ್ಚರ್ ರೋಬೋಟ್ ಗಳನ್ನ ಬಳಕೆ ಮಾಡುವುದರ ಮುಖಾಂತರ ಸೊ ಪ್ರೊಡಕ್ಟಿವಿಟಿಯನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇನ್ನೊಂದನ್ನ ಕ್ರಾಪ್ ಅಂಡ್ ಸಾಯಿಲ್ ಮಾನಿಟರಿಂಗ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಒಂದು ಬೆಳೆಗಳು ಮತ್ತು ಮಣ್ಣನ್ನ ನಾವು ಮಾನಿಟರ್ ಮಾಡ್ತಕ್ಕಂಥದ್ದು, ನಿಯಂತ್ರಣ ಮಾಡ್ತಕ್ಕಂಥದ್ದು. ಸೊ ಮಣ್ಣಿನ ಫಲವತ್ತತೆಯನ್ನ ಚೆಕ್ ಮಾಡ್ತಕ್ಕಂಥದ್ದು ಬಹಳ ಅನಿವಾರ್ಯವಾಗಿರುತ್ತೆ. ಸೊ ಫಲವತ್ತತೆಯ ಆಧಾರದ ಮೇಲೆ ನಾವು ಯಾವ ಬೆಳೆಗಳನ್ನ ಬೆಳಿಬೇಕು ಅಥವಾ ಯಾವ ಫಲವತ್ತತೆ ಕಡಿಮೆ ಇದ್ರೆ ಯಾವ ರಸಗೊಬ್ಬರಗಳನ್ನ ಹಾಕಬೇಕು ಅನ್ನೋದನ್ನ ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ತಿಳಿಬಹುದಾಗಿರುತ್ತೆ. ಸೊ ಕೊನೆಯದನ್ನ ನಾವು ಡಿಸೀಸ್ ಡಯಾಗ್ನೋಸಿಸ್ ಅಂತ ಕರಿತೇವೆ. ಸೊ ಆ ಒಂದು ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳನ್ನ ತಪಾಸಣೆ ಮಾಡಲಿಕ್ಕೂ ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಎಲ್ಲವನ್ನು ಮಾಡೋದ್ರಿಂದ ನಮ್ಮ ಒಂದು ಕೃಷಿ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಸಾವು ನೋವುಗಳೇನಿರ್ತವೆ ಮತ್ತೆ ಅವ್ರಿಗೆ ಆಗ್ತಕ್ಕಂಥ ನಷ್ಟಗಳೇನಿರ್ತವೆ ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಕೃಷಿಯಲ್ಲಿ ಈ ಒಂದು ಕೃತಕ ಬುದ್ಧಿಮತ್ತೆಯನ್ನ ನಾವು ಈಗ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಆರ್ಟಿಕಲ್ ನ ಒಂದು ಅಪ್ಡೇಟ್ ಏನು ಅಂದ್ರೆ ಸೊ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಮತ್ತೆ ಫಾರ್ಮರ್ ವೆಲ್ಫೇರ್ ಏನಿರುತ್ತೆ ಸೊ ದೇ ಆರ್ ಯೂಸಿಂಗ್ ಕಟಿಂಗ್ ಎಡ್ಜ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ಬೆನಿಫಿಟ್ ಫಾರ್ಮರ್ಸ್ ಅಂಡ್ ಇನ್ಕ್ರೀಸ್ ದೇರ್ ಪ್ರೊಡಕ್ಟಿವಿಟಿ. ಸೊ ನಮ್ಮ ಭಾರತ ದೇಶದ ಕೃಷಿಕರ ಉತ್ಪಾದಕತೆಯನ್ನ ಹೆಚ್ಚು ಮಾಡಲಿಕ್ಕೆ ಸೊ ಈ ಒಂದು ಕೃತಕ ಬುದ್ಧಿಮತ್ತೆಯನ್ನ ಅತ್ಯಧಿಕವಾಗಿ ಈಗ ಬಳಕೆ ಮಾಡಲಾಗ್ತಾ ಇದೆ. ಸೊ ಅದ್ರ ಜೊತೆಗೆ ಇಟ್ ಈಸ್ ಚಾಂಪಿಯನಿಂಗ್ ದಿ ಇಂಡಿಯಾ ಡಿಜಿಟಲ್ ಇಕೋಸಿಸ್ಟಮ್ ಆರ್ಕಿಟೆಕ್ಚರ್ 2.0. ನಾನು ಮುಂಚೆನೆ ಹೇಳಿದಾಗೆ ನಾವೆಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡ್ತೇವೆ ಸೊ ಅಷ್ಟು ನಮ್ಮ ಡಿಜಿಟಲ್ ಇಕೋಸಿಸ್ಟಮ್ ಅನ್ನೋದು ಎನ್ಹಾನ್ಸ್ ಆಗುತ್ತೆ. ಸೊ ಈ ಒಂದು ಡಿಜಿಟಲ್ ಇಕೋಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾ ಡಿಜಿಟಲ್ ಇಕೋಸಿಸ್ಟಮ್ ಆರ್ಕಿಟೆಕ್ಚರ್ ಇಂಡಿಯಾ 2.0 ಅಂತ ಕರಿತೇವೆ. ಸೊ ಇದನ್ನ ಯಾರು ಬೆಂಬಲ ಮಾಡ್ತಾ ಇದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಐಟಿ ವತಿಯಿಂದ ಬೆಂಬಲಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನಾನು ಎಷ್ಟೊಂದು ಅಡ್ವಾಂಟೇಜಸ್ ಅನ್ನ ಹೇಳಿದ್ದೇನೆ, ಯಾವ್ಯಾವ ರೀತಿ ಅದನ್ನ ನಾವು ಬಳಕೆ ಮಾಡಬಹುದಂತ. ಆಲ್ರೆಡಿ ನಾವು ಇದನ್ನ ಸಕ್ಸಸ್ಫುಲ್ ಆಗಿ ಬಳಕೆ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಏನಂದ್ರೆ ಸೊ ಡೆವಲಪ್ಮೆಂಟ್ ಆಫ್ ಕಿಸಾನ್ ಇ ಮಿತ್ರ ಅಂತ ಕರಿತೇವೆ. ಸೊ ಕಿಸಾನ್ ಇ ಮಿತ್ರ ಅಂತಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ಡ್ ಚಾಟ್ ಬಾಟ್ ಆಗಿರುತ್ತೆ. ಅಂದ್ರೆ ಸೊ ಅದರಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದಾಗಿರುತ್ತೆ. ಸೊ ನಮಗೆ ಕೃಷಿಗೆ ಸಂಬಂಧಪಟ್ಟಂತೆ ಏನೇನ್ ಡೌಟ್ಸ್ ಇದೆಯೋ ಅದನ್ನ ನೇರವಾಗಿ ನಮ್ಮ ಮಾತೃಭಾಷೆಯಲ್ಲಿ ಕೇಳ್ತಕ್ಕಂಥ ಒಂದು ಚಾಟ್ ಬಾಟ್ ಆಗಿರುತ್ತೆ. ಸೊ ಈ ಒಂದು ಚಾಟ್ ಬಾಟ್ ಅನ್ನ ಬಳಸಿಕೊಂಡು ನಾವು ಅನೇಕ ಉತ್ತರಗಳನ್ನ ವಾಪಸ್ ಪಡೆದುಕೊಂಡು ಸೊ ನಮ್ಮ ಕೃಷಿಯನ್ನ ಇನ್ನೂ ಹೆಚ್ಚು ಸೂಕ್ತವಾಗಿ ಮಾಡಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುತ್ತೆ. ಸೊ ಫಾರ್ಮರ್ಸ್ ಕ್ವಾರೀಸ್ ಅಬೌಟ್ ದಿ PM ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್. ಸೊ PM ಕಿಸಾನ್ ಸಮ್ಮಾನ್ ನಿಧಿ ಏನಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಈ ಒಂದು ಚಾಟ್ ಬಾಟ್ ನಲ್ಲಿ ಕೇಳುವ ಮುಖಾಂತರ ಸೊ ಆ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ಅವರು ಪಡೆಯಬಹುದಾಗಿರುತ್ತೆ. ಸೊ ಈ ಒಂದು ಚಾಟ್ ಬಾಟ್ ಪ್ರಸ್ತುತವಾಗಿ ಹಿಂದಿ, ತಮಿಳ್, ಒಡಿಯಾ, ಬಾಂಗ್ಲಾ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಲಭ್ಯವಾಗಿರ್ತಕ್ಕಂಥ ಒಂದು ಚಾಟ್ ಬಾಟ್ ಆಗಿರುತ್ತೆ. ಸೊ ಅದಾದ್ಮೇಲೆ additionally the ministry is also developing national pest surveillance system ಅಂತ ಕರೀತೇವೆ. ಅಂದ್ರೆ ರಾಷ್ಟ್ರೀಯ ಕೀಟ ಕಣ್ಗಾವಲು ವ್ಯವಸ್ಥೆಯನ್ನ ಕೂಡ ಅಭಿವೃದ್ಧಿ ಪಡಿಸ್ತಾ ಇದೆ. ಸೊ ಆ ಒಂದು ಸ್ಟೇಟ್ಮೆಂಟ್ ಅಲ್ಲೇ ನಿಮ್ಗೆ ಆನ್ಸರ್ ಇರುತ್ತೆ. ಸೊ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಯಾವ ಕೀಟಗಳು ನಮ್ಮ ಬೆಳೆಗಳನ್ನ ಬಾಧಿಸ್ತಾ ಇದೆ ಸೊ ಅದನ್ನ ಕೃತಕ ಬುದ್ಧಿಮತ್ತೆಯಿಂದ ಮಾನಿಟರ್ ಮಾಡಿ ಸೊ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಮೆಷರ್ಸ್ ಅನ್ನ ಕೂಡ ನಾವು ಕೃತಕ ಬುದ್ಧಿಮತ್ತೆಯ ಸಹಾಯದಿಂದ ನಾವು ಪಡಿತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಮೋಡ್ಸ್ ಡಿಟೆಕ್ಟ್ ಕ್ರಾಪ್ ಇಶ್ಯೂಸ್. ಅಂದ್ರೆ ಬೆಳೆಗಳಿಗೆ ಇರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ಡಿಟೆಕ್ಟ್ ಮಾಡ್ಲಿಕ್ಕೂ ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಅನ್ನ ನಿಮ್ಮ ಎಸ್ಸೆಯಲ್ಲಿ ನಾವು ಫ್ರೆಶ್ ಪಾಯಿಂಟ್ಸ್ ಆಗಿ ಯೂಸ್ ಮಾಡಬಹುದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ವಿಶ್ವದ ಅತಿ ದೊಡ್ಡ ಸೌರ ಬ್ಯಾಟರಿಯನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಗಿದೆ ಮತ್ತು ಎಸ್ಕಾಂ ನಿಂದ ಇದು ಪಡಿತರಗೊಳಿಸಲಾಗಿದೆ? ಸೊ ಇನ್ ವಿಚ್ ಕಂಟ್ರಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸೋಲಾರ್ ಬ್ಯಾಟರಿ ಇನ್ಸ್ಟಾಲ್ಡ್ ಅಂಡ್ ರೇಷನಿಂಗ್ ಬೈ ಎಸ್ಕಾಂ? ಸೊ ಎಸ್ಕಾಂ ಅಂತಕ್ಕಂಥದ್ದು ಆ ದೇಶದಲ್ಲಿರ್ತಕ್ಕಂಥ ವಿದ್ಯುತ್ ಪ್ರಸರಣ ಕಂಪನಿ ಆಗಿರುತ್ತೆ. ಸೊ ಆ ದೇಶದಲ್ಲಿ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಸೌರ ಬ್ಯಾಟರಿಗಳನ್ನ ಸ್ಥಾಪನೆ ಮಾಡಲಾಗಿದೆ. ಸೊ ಈ ಒಂದು ಸೌರ ಬ್ಯಾಟರಿಗಳೇನಿದಾವೆ ಸೊ ವಿಶ್ವದ ಅತಿ ದೊಡ್ಡ ಸೌರ ಬ್ಯಾಟರಿಗಳಾಗಿರುತ್ತೆ. ಹಾಗಿದ್ರೆ ಆ ದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸೋಲಾರ್ ಬ್ಯಾಟರಿ ಬಿಕಮ್ಸ್ ಆಪರೇಷನಲ್. ಸೊ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸೌರ ಬ್ಯಾಟರಿ ಇರುತ್ತೆ. ಸೊ
ಈಗ ಕಾರ್ಯಾರಂಭ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ಇರ್ತಕ್ಕಂಥ ಒಂದು ದೇಶ, ಅದನ್ನ ನಾವು ಸೌತ್ ಆಫ್ರಿಕಾ ಅಂತ ಕರಿತೇವೆ. ಸೊ ಸೌತ್ ಆಫ್ರಿಕಾದ ಕ್ಯಾಪಿಟಲ್ ಸಿಟಿಯನ್ನ ನಾವು ಪ್ರಿಟೋರಿಯಾ ಅಂತ ಕರಿತೇವೆ. ಸೌತ್ ಆಫ್ರಿಕಾ ಮೇಲೆ ಒಂದು ಇಂಪಾರ್ಟೆಂಟ್ ಲೈನ್ ಹಾದು ಹೋಗುತ್ತೆ, ಅದನ್ನ ನಾವು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಥವಾ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ. ಹಾಗಿದ್ರೆ ಸೌತ್ ಆಫ್ರಿಕಾ ನೈಬರಿಂಗ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ, ಸೊ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ನಾವು ಬೋಟ್ಸ್ವಾನನ ನೋಡ್ಬೋದು, ನೆಮಿಬಿಯಾನ ನೋಡ್ಬೋದು, ಅದಾದ್ಮೇಲೆ ದಿಸ್ ಸೈಡ್ ವಿ ಹ್ಯಾವ್ ಮೊಜಾಂಬಿಕ್ ಇರುತ್ತೆ, ಅದಾದ್ಮೇಲೆ ಜಿಂಬಾಬ್ವೆ ಇರುತ್ತೆ. ಸೊ ಇಷ್ಟು ರಾಷ್ಟ್ರಗಳು ಸೌತ್ ಆಫ್ರಿಕಾವನ್ನ ಬಾರ್ಡರ್ ಮಾಡ್ತಾ ಇರ್ತಕ್ಕಂಥ ಒಂದು ಕಂಟ್ರೀಸ್ ಆಗಿರ್ತವೆ. ಸೊ ಅದಾದ್ಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಸೊ ಈ ಕಡೆ ನಾವು ಇಂಡಿಯನ್ ಓಷನ್ ಅನ್ನ ನೋಡ್ಬೋದಾಗಿರುತ್ತೆ, ಈ ಕಡೆ ನಾವು ಅಟ್ಲಾಂಟಿಕ್ ಓಷನ್ ಅನ್ನ ನೋಡ್ಬೋದಾಗಿರುತ್ತೆ. ಸೌತ್ ಆಫ್ರಿಕಾ ಒಳಗಡೆ ಇನ್ನೊಂದು ಕಂಟ್ರಿ ಬರುತ್ತೆ. ಸೊ ಆ ಒಂದು ಕಂಟ್ರಿಯನ್ನ ನಾವೇನಂತ ಕರಿತೇವೆ ಅಂದ್ರೆ ಲೆಸೋತೋ ಅಂತ ಕರಿತೇವೆ. ಸೊ ಲೆಸೋತೋ ಅಂತಕ್ಕಂಥದ್ದು ಒಂದು ದೇಶದ ಒಳಗಡೆ ಇನ್ನೊಂದು ಸಂಪೂರ್ಣ ದೇಶ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೌತ್ ಆಫ್ರಿಕಾದ ಒಳಗಡೆ ಸಂಪೂರ್ಣವಾಗಿರ್ತಕ್ಕಂಥ ಇನ್ನೊಂದು ರಾಷ್ಟ್ರವನ್ನ ನಾವು ಲೆಸೋತೋ ಅಂತ ಕರಿತೇವೆ. ಸೊ ಈಗ ಸೌತ್ ಆಫ್ರಿಕಾದಲ್ಲಿ ಪ್ರಪಂಚದಲ್ಲಿಯೇ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಈ ಒಂದು ಸೋಲಾರ್ ಬ್ಯಾಟ್ರಿಗಳನ್ನು ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಸೋಲಾರ್ ಬ್ಯಾಟ್ರಿಗಳಿಂದ ತಯಾರಿ ಮಾಡಿರ್ತಕ್ಕಂಥ ವಿದ್ಯುತ್ ಏನಿರುತ್ತೆ, ಸೊ ಅದನ್ನು ದೇಶಾದ್ಯಂತ ಸಪ್ಲೈ ಮಾಡಬೇಕು. ಆ ಒಂದು ಸಪ್ಲೈ ಮಾಡ್ತಕ್ಕಂಥ ಒಂದು ಕಂಪನಿಯನ್ನು ನಾವು ಎಸ್ಕಾಮ್ ಅಂತ ಕರಿತೇವೆ. ಸೊ ಎಸ್ಕಾಮ್ನ ಒಂದು ವಿಶೇಷತೆ ಏನು ಅಂದರೆ, ಇಟ್ ಈಸ್ ದಿ ಓನ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈಯರ್ ಟು ದ ನೇಷನ್. ಅಂದರೆ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಏಕೈಕ ವಿದ್ಯುತ್ ಸರಬರಾಜು ಕಂಪನಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಾದರೆ ಸೊ ಬೇರೆ ಬೇರೆ ವಿದ್ಯುತ್ ಸರಬರಾಜು ಕಂಪನಿಗಳನ್ನು ನೋಡ್ಬೋದಾಗಿರುತ್ತೆ. ಬಟ್ ಸೌತ್ ಆಫ್ರಿಕಾದಲ್ಲಿ ಏಕೈಕವಾಗಿರ್ತಕ್ಕಂಥ ವಿದ್ಯುತ್ ಸರಬರಾಜು ಕಂಪನಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಎಸ್ಕಾಮ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಸೋಲಾರ್ ಬ್ಯಾಟ್ರಿಗಳನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಕಂಪನಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟೇಟೆಕ್ ಅಂತ ಕರಿತೇವೆ. ಸ್ಟೇಟೆಕ್ ಅಂತಕ್ಕಂಥ ಕಂಪನಿ ಸೊ ಈ ಬೃಹತ್ ಆಗಿರ್ತಕ್ಕಂಥ ಬ್ಯಾಟ್ರಿಗಳನ್ನ ಡೆವಲಪ್ ಮಾಡಿದೆ. ಹಾಗಿದ್ರೆ ಈ ಒಂದು ಬ್ಯಾಟ್ರಿಗಳ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 540 ಮೆಗಾವ್ಯಾಟ್ಸ್ ಅಷ್ಟು ಸೌರ ವಿದ್ಯುತ್ ಅನ್ನ ಶೇಖರಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಮೈಟಿ ಭಾರತದ ಮೊದಲ ಗ್ರಾಫಿನ್ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿತು? ಇನ್ ವಿಚ್ ಸ್ಟೇಟ್ ಡಿಡ್ ಮೈಟಿ ಲಾಂಚ್ ಇಂಡಿಯಾಸ್ ಫಸ್ಟ್ ಗ್ರಾಫಿನ್ ಸೆಂಟರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದ ಕೇರಳದಲ್ಲಿ, ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಈ ಒಂದು ಗ್ರಾಫಿನ್ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಗ್ರಾಫಿನ್ ಅಂದ್ರೆ ಏನು? ಗ್ರಾಫಿನ್ ಅಂತಕ್ಕಂಥದ್ದು ಒಂದು ಕಾರ್ಬನ್ ಆಲೋಟ್ರೋಪ್ ಆಗಿರುತ್ತೆ. ಆಲೋಟ್ರೋಪ್ ಅಂದ್ರೆ ಅದನ್ನ ನಾವು ಬಹುರೂಪಿ ಅಂತ ಕರಿತೇವೆ. ಸೊ ಬೇರೆ ಬೇರೆ ಫಿಸಿಕಲ್ ಫಾರ್ಮ್ಸ್ ಅಲ್ಲಿ ಇರ್ತಕ್ಕಂಥ ಕಾರ್ಬನ್ ನ ವಸ್ತುಗಳನ್ನ ನಾವೇನಂತ ಕರಿತೇವೆ ಅಂದ್ರೆ ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಅಂತ ಕರೀತೇವೆ. ಸೊ ಈ ಒಂದು ಗ್ರಾಫಿನ್ ನಲ್ಲಿರ್ತಕ್ಕಂಥ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಸೊ ಅದರ ನಾವು ಸ್ಟ್ರಕ್ಚರ್ ಅನ್ನ ವಾಚ್ ಮಾಡಿದಾಗ ಅದು ಸಿಂಗಲ್ ಲೇಯರ್ ಇರುತ್ತೆ, ಅಂದ್ರೆ ಏಕ ಪದರವನ್ನ ಹೊಂದಿರತಕ್ಕಂಥ ಒಂದು ರಚನೆ ಆಗಿರುತ್ತೆ. ಸೊ ಆ ಒಂದು ರಚನೆಯಲ್ಲಿರ್ತಕ್ಕಂಥ ಆಟಮ್ಸ್ ಅಥವಾ ಪರಮಾಣುಗಳು ಅಂತ ನಾವೇನು ಹೇಳ್ತೇವೆ, ಸೊ ಅವು ದೇ ಆರ್ ಅರೇಂಜ್ಡ್ ಇನ್ ಎಕ್ಸಾಗನಲ್. ಸೊ ಎಕ್ಸಾಗಾನಲ್ ಶೇಪ್ ನಲ್ಲಿ ಅರೇಂಜ್ ಆಗಿರ್ತಕ್ಕಂಥ ಪರಮಾಣುಗಳನ್ನ ನಾವು ಈ ಒಂದು ವಸ್ತುವಿನಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಗ್ರಾಫಿನ್ ಯಾಕೆ ಈ ಕಾಲಘಟ್ಟದಲ್ಲಿ ಹೆಚ್ಚಾಗಿ ಸುದ್ದಿ ಮಾಡ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ಅನೇಕ ಕ್ಷೇತ್ರಗಳಲ್ಲಿ ಬಳಕೆ ಮಾಡಬಹುದಾಗಿರ್ತಕ್ಕಂಥ ವಸ್ತುವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಎನರ್ಜಿ ಅಂದ್ರೆ ಶಕ್ತಿಯ ಕ್ಷೇತ್ರದಲ್ಲಿ ಅಥವಾ ಇಂಧನ ಕ್ಷೇತ್ರದಲ್ಲಿ ಬಳಕೆ ಮಾಡಬಹುದು, ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ಬಳಕೆ ಮಾಡಬಹುದು, ಹೆಲ್ತ್ ಆರೋಗ್ಯ ಕ್ಷೇತ್ರದಲ್ಲಿ, ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಸೆಕ್ಟರ್ ನಲ್ಲೂ ಕೂಡ ನಾವು ಯೂಸ್ ಮಾಡಬಹುದಾಗಿರುತ್ತೆ. ಇದು ಅತ್ಯಂತ ತೆಳುವಾಗಿರ್ತಕ್ಕಂಥ ಮತ್ತು ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ವಸ್ತುವಾಗಿರುತ್ತೆ. ನಮ್ಮ ಮೊಬೈಲ್ಗಳ ಸ್ಕ್ರೀನ್ಗಳ ತಯಾರಿಕೆಯಲ್ಲೂ ಕೂಡ ಈ ಒಂದು ಗ್ರಾಫಿನ್ ಅನ್ನು ನಾವು ಬಳಕೆ ಮಾಡಬಹುದಾಗಿರುತ್ತೆ. ಸೊ ಈ ಕುರಿತಾಗಿ ಗ್ರಾಫಿನ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಅನ್ವೇಷಣೆಯನ್ನು ಮಾಡಲಿಕ್ಕೆ ಸೊ ಈಗ ನಮ್ಮ ಭಾರತ ದೇಶದಲ್ಲಿ ಗ್ರಾಫಿನ್ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ಕೇರಳ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಆಕ್ಚುಲಿ ಸೊ 2 ಕೇಂದ್ರಗಳನ್ನ ಈಗ ಇನಾಗ್ರೇಟ್ ಮಾಡಿದ್ದಾರೆ ಅಟ್ ದಿ ಸೇಮ್ ಟೈಮ್. ಆ 2 ಕೇಂದ್ರಗಳು ಯಾವ್ದು ಅಂದ್ರೆ, ಸೊ ಮೊದಲನೇದನ್ನ ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಕರಿತೇವೆ. ಸೊ ಯಾವ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದ್ರೆ ಇಂಟೆಲಿಜೆಂಟ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಸೆನ್ಸಾರ್ಸ್ ಅಂತ ಕರಿತೇವೆ. ಅಂದ್ರೆ ಇಂಟೆಲಿಜೆಂಟ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಸೆನ್ಸಾರ್ಗಳಲ್ಲಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಈಗ ಕೇರಳದಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ಇಂಡಿಯಾಸ್ ಫಸ್ಟ್ ಗ್ರಾಫಿನ್ ಸೆಂಟರ್, ಇದನ್ನ ನಾವು ಇಂಡಿಯಾ ಇನೋವೇಷನ್ ಸೆಂಟರ್ ಫಾರ್ ಗ್ರಾಫಿನ್ ಅಂತ ಕರಿತೇವೆ. ಸೊ ಇದನ್ನು ಕೂಡ ಕೇರಳದಲ್ಲಿ ಈಗ ಲಾಂಚ್ ಮಾಡಿರ್ತಾರೆ. ಅಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ಗ್ರಾಫಿನ್ ಸೆಂಟರ್. ಸೊ ಈ ಒಂದು ಕೇಂದ್ರವನ್ನ ಏನಂತ ಕರೀತಾರೆ ಅಂದ್ರೆ ಇಂಡಿಯಾ ಇನೋವೇಷನ್ ಸೆಂಟರ್ ಫಾರ್ ಗ್ರಾಫಿನ್ ಅಂತ ಕರಿತೇವೆ. ಸೊ ಇದನ್ನು ಕೂಡ ಕೇರಳದಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಹಾಗಿದ್ರೆ ಕೇರಳದಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಮೇಕರ್ಸ್
ವಿಲೇಜ್ ಕೊಚ್ಚಿ ಬೈ ಮೈಟಿ ಅಂತ ಕರಿತೇವೆ. ಅಂದ್ರೆ ಸೊ ಇಟ್ ಇಸ್ ಬೀನ್ ಎಸ್ಟಾಬ್ಲಿಷ್ಡ್ ಅಟ್, ಅಂದ್ರೆ ಎಲ್ಲಿ ಎಕ್ಸಾಕ್ಟ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ ಮೇಕರ್ಸ್ ವಿಲೇಜ್ ಅಂತ ಕರೀತಾರೆ. ಅಂದ್ರೆ ಆ ಒಂದು ಹಳ್ಳಿಯನ್ನೇ ಮೇಕರ್ಸ್ ವಿಲೇಜ್ ಅಂತ ಕರಿತೇವೆ. ಸೊ ಇದು ಕೊಚ್ಚಿಯಲ್ಲಿರ್ತಕ್ಕಂಥ ಒಂದು ಹಳ್ಳಿ ಆಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಸೊ ಮೈಟಿ ವತಿಯಿಂದ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಈವನ್ ಗ್ರಾಫಿನ್ ಕೇಂದ್ರವನ್ನು ಕೂಡ ಅದೇ ಪ್ರದೇಶದಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಬಟ್ ಗ್ರಾಫಿನ್ ಕೇಂದ್ರಕ್ಕೆ ಯಾರು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಟಾಟಾ ಸ್ಟೀಲ್ ವತಿಯಿಂದ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಬಟ್ ಎರಡೂ ಕೂಡ ಒಂದೇ ಪ್ರದೇಶದಲ್ಲಿ ಲಾಂಚ್ ಆಗಿರ್ತಕ್ಕಂಥ ಕೇಂದ್ರಗಳಾಗಿರ್ತವೆ. ಸೊ ಅದಾದ್ಮೇಲೆ ಈ ಒಂದು ಕೇಂದ್ರಗಳನ್ನ ಅಂದ್ರೆ ಈಗ ಸ್ಟಾರ್ಟ್ ಮಾಡಿರ್ತಕ್ಕಂಥ ಎರಡೂ ಕೇಂದ್ರಗಳಿಗೆ ಟೆಕ್ನಿಕಲ್ ಪಾರ್ಟ್ನರ್ಸ್ ಆಗಿ ಯಾರು ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ತಂತ್ರಜ್ಞಾನದ ಪಾಲುಗಾರರಾಗಿ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಡಿಜಿಟಲ್ ಯೂನಿವರ್ಸಿಟಿ ಆಫ್ ಕೇರಳ, ಅದಾದ್ಮೇಲೆ ಸೆಂಟರ್ ಫಾರ್ ಮೆಟೀರಿಯಲ್ಸ್ ಫಾರ್ ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿ, ಇದು ತ್ರಿಶೂರ್ನಲ್ಲಿರುತ್ತೆ. ಸೊ ಇವರಿಬ್ಬರು ಕೂಡ ಈ ಎರಡು ಕೇಂದ್ರಗಳಿಗೆ ಬೇಕಾಗಿರ್ತಕ್ಕಂಥ ಟೆಕ್ನಿಕಲ್ ಸಪೋರ್ಟ್ ಅನ್ನ ಕೊಡ್ತಾ ಇರ್ತಕ್ಕಂಥ ಕೇಂದ್ರಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸ್ಲಿಮ್ ಬಾಹ್ಯಾಕಾಶ ನೌಕೆಯು ಚಂದ್ರನನ್ನು ಅನ್ವೇಷಣೆ ಮಾಡಲು ಯಾವ ದೇಶದಿಂದ ಯಶಸ್ವಿಯಾಗಿ ಉಡಾಯಿಸಲ್ಪಟ್ಟಿತು? ಸೊ ವಿಚ್ ಕಂಟ್ರಿ ಡಿಡ್ ಸ್ಲಿಮ್ ಸ್ಪೇಸ್ ಕ್ರಾಫ್ಟ್ ಸಕ್ಸಸ್ಫುಲಿ ಲ್ಯಾಂಡ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್? ಅಂದ್ರೆ ಚಂದ್ರನನ್ನ ಅನ್ವೇಷಣೆ ಮಾಡಲಿಕ್ಕೆ ಸ್ಲಿಮ್ ಎಂದು ಕರೀತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಲಾಂಚ್ ಮಾಡಿರ್ತಾರೆ. ಇದು ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸ್ಲಿಮ್ ಅಂತಕ್ಕಂಥ ಸ್ಪೇಸ್ ಕ್ರಾಫ್ಟ್ ಅನ್ನ ಚಂದ್ರನಿಗಾಗಿ ಲಾಂಚ್ ಮಾಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಪಾನ್ನ ವತಿಯಿಂದ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಲಾಂಚ್ ಮಾಡಿರ್ತಕ್ಕಂಥ ಸ್ಪೇಸ್ ಕ್ರಾಫ್ಟ್ ಅನ್ನ ನಾವು ಸ್ಲಿಮ್ ಅಂತ ಕರಿತೇವೆ. ಸೊ ಇದು ಈಗ ಚಂದ್ರನನ್ನ ತಲುಪಿರ್ತಕ್ಕಂಥದ್ದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಜಪಾನ್ಸ್ ಮೂನ್ ಸ್ನಿಪ್ಪರ್ ಸ್ಪೇಸ್ ಕ್ರಾಫ್ಟ್ ಅಂತ ಕರಿತೇವೆ. ಸೊ ಇದನ್ನ ಸ್ನಿಪ್ಪರ್ ಸ್ಪೇಸ್ ಕ್ರಾಫ್ಟ್ ಅಂತ ಕರಿತೇವೆ. ಸೊ ಇದು ಇವಾಗ ಸ್ಮೂತ್ ಆಗಿ ಲ್ಯಾಂಡ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಈಗ ಗ್ರೌಂಡ್ ಸ್ಟೇಷನ್ ಜೊತೆಗೆ ಅಂದ್ರೆ ಇಲ್ಲಿಂದ ನಾವೇನ್ ಕಮ್ಯುನಿಕೇಶನ್ ಮಾಡ್ತೇವೆ ಸೊ ಆ ಒಂದು ಗ್ರೌಂಡ್ ಸ್ಟೇಷನ್ ಜೊತೆಗೆ ಸಕ್ಸಸ್ಫುಲ್ ಆಗಿ ಕನೆಕ್ಟ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಬಟ್ ಇಲ್ಲೊಂದು ಇಶ್ಯೂ ಏನು ಅಂದ್ರೆ ಸೊ ಅಲ್ಲಿರ್ತಕ್ಕಂಥ ಒಂದು ಸೋಲಾರ್ ಸೆಲ್ಗಳು ಅಂದ್ರೆ ಆ ಒಂದು ಸ್ಪೇಸ್ ಕ್ರಾಫ್ಟ್ ಈಗ ಕಾರ್ಯನಿರ್ವಹಣೆ ಮಾಡಬೇಕಾಗಿದ್ರೆ ಅದಕ್ಕೆ ಎನರ್ಜಿ ಬೇಕಾಗಿರುತ್ತೆ. ಸೊ ಎಲ್ಲಾ ಒಂದು ಸಿಸ್ಟಮ್ಗಳಲ್ಲಿ ನಾವು ಸೋಲಾರ್ ಎನರ್ಜಿಯನ್ನ ಯೂಸ್ ಮಾಡ್ತೇವೆ. ಸೊ ಈಗ ಅಲ್ಲಿ ಬಂದಿರತಕ್ಕಂಥ ಸಮಸ್ಯೆ ಏನು ಅಂದ್ರೆ ಅದು ರೀಚಾರ್ಜ್ ಆಗ್ತಾ ಇಲ್ಲ. ಸೊ ಇವಾಗ ಎಷ್ಟು ಚಾರ್ಜ್ ಇದೆ ಅಲ್ಲಿವರೆಗೂ ಮಾತ್ರ ಕೆಲಸ ಮಾಡಲಿಕ್ಕೆ ಅದು ಸಾಮರ್ಥ್ಯ ಇರುತ್ತೆ. ಸೊ ಚಾರ್ಜ್ ಒಂದ್ಸತಿ ಕಂಪ್ಲೀಟ್ ಆದ್ಮೇಲೆ ಸೊ ಈ ಒಂದು ಮಿಷನ್ ಇಂದ ಜಾಪನೀಸ್ನವರು ಯಾವುದೇ ರೀತಿಯ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದಾದ್ಮೇಲೆ ದ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್. ಸೊ ಇದರ ಸ್ಲಿಮ್ ನ ಫುಲ್ ಫಾರ್ಮ್ ಏನು ಅಂದ್ರೆ ಸೊ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್ ಅಂತ ಕರೀತೇವೆ. ಸೊ ಇದು ಜಪಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಂದ್ರನ ಕಾರ್ಯಾಚರಣೆ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸ್ಲಿಮ್ ಇಸ್ ನೌ ಆಪರೇಟಿಂಗ್ ಓನ್ಲಿ ಆನ್ ಇಟ್ಸ್ ಬ್ಯಾಟ್ರಿ. ನಾನು ಮುಂಚೆನೆ ಹೇಳಿದಾಗೆ ಆಲ್ರೆಡಿ ಚಾರ್ಜ್ ಏನಿದೆ ಅದರ ಮೇಲೆ ಮಾತ್ರ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಒಂದ್ಸತಿ ಚಾರ್ಜ್ ಕಂಪ್ಲೀಟ್ ಆದ್ಮೇಲೆ ಈ ಮಿಷನ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದಾಗಿರುತ್ತೆ. ಸೊ ಇದನ್ನ ಯಾವ ರಾಕೆಟ್ ನ ಮುಖಾಂತರ ಲಾಂಚ್ ಮಾಡಿರ್ತಾರೆ ಅಂದ್ರೆ HIIA ರಾಕೆಟ್ ನ ಮುಖಾಂತರ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಲಾಂಚ್ ಮಾಡಲಿಕ್ಕೆ ಉದ್ದೇಶವೇನು ಅಂದ್ರೆ ಪಿನ್ ಪಾಯಿಂಟ್ ಟಚ್ ಡೌನ್ ಅಂತ ಕರೀತೇವೆ. ಪಿನ್ ಪಾಯಿಂಟ್ ಅಂದ್ರೆ ಎಕ್ಸಾಕ್ಟ್ಲಿ ಅವ್ರು ಎಲ್ಲಿ ಡಿಸೈಡ್ ಮಾಡಿರ್ತಾರೆ ಅದೇ ಒಂದು ಪ್ರದೇಶಕ್ಕೆ ಲಾಂಚ್ ಮಾಡ್ತಕ್ಕಂಥದ್ದು ಇವರ ಒಂದು ಟಾರ್ಗೆಟ್ ಆಗಿತ್ತು. ಸೊ ಈ ಒಂದು ಟಾರ್ಗೆಟ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿರ್ತಾರೆ. ಬಟ್ ಅಲ್ಲಿ ಇರ್ತಕ್ಕಂಥ ಒಂದು ಸೋಲಾರ್ ಸೆಲ್ಸ್ ಅಂತಕ್ಕಂಥದ್ದು ರೀಚಾರ್ಜ್ ಆಗೋದನ್ನ ಸ್ಟಾಪ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಅಯೋಧ್ಯೆಯಲ್ಲಿ ನಿಯೋಜಿಸಲಾದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವ ಕ್ರಾಂತಿಕಾರಿ ಮೊಬೈಲ್ ಆಸ್ಪತ್ರೆಗಳ ಹೆಸರೇನು? ವಾಟ್ ಈಸ್ ದಿ ನೇಮ್ ಆಫ್ ದಿ ರೆವಲ್ಯೂಷನರಿ ಮೊಬೈಲ್ ಹಾಸ್ಪಿಟಲ್ಸ್ ಎಕ್ವಿಪ್ಡ್ ವಿತ್ ಕಟಿಂಗ್ ಎಜ್ ಟೆಕ್ನಾಲಜಿ ದಟ್ ಹ್ಯಾವ್ ಬೀನ್ ಡಿಪ್ಲಾಯ್ಡ್ ಇನ್ ಅಯೋಧ್ಯ? ಸೊ ಈ ಒಂದು ಹಾಸ್ಪಿಟಲ್ಗಳನ್ನು ನಾವು ಮೊಬೈಲ್ ಹಾಸ್ಪಿಟಲ್ಸ್ ಅಂತ ಕರಿತೇವೆ. ಸೊ ಈ ಹಾಸ್ಪಿಟಲ್ಸ್ಗಳಲ್ಲಿ ಕ್ಯೂಬ್ಸ್ ಅಂತ ಇರುತ್ತೆ. ಸೊ ಈ ರೀತಿಯಾಗಿ ಕ್ಯೂಬ್ಸ್ ಆಗಿ ಅದನ್ನ ಡಿಸೈನ್ ಮಾಡಲಾಗಿರುತ್ತೆ. ಸೊ ಒಂದೊಂದು ಕ್ಯೂಬ್ ಅಲ್ಲಿ ಒಂದೊಂದು ರೀತಿಯ ಒಂದು ಫೆಸಿಲಿಟಿಗಳನ್ನ ಅವರು ಆಲ್ರೆಡಿ ಇನ್ಸ್ಟಾಲ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಫಾರ್ಮಸಿ ಆಗಿರ್ಬೋದು, ಸರ್ಜರಿ ಆಗಿರ್ಬೋದು. ಸೊ ಅದಾದ್ಮೇಲೆ ಬೇರೆ ಬೇರೆ ರೀತಿಯ ಒಂದು ಕಾಂಪೋಸಿಷನ್ ನ ಆಧಾರದ ಮೇಲೆ ಈ ಕ್ಯೂಬ್ ಗಳನ್ನ ಡಿಸೈನ್ ಮಾಡಿರ್ತಾರೆ. ಸೊ ಹಾಗಿದ್ರೆ ಈ ಒಂದು ಕ್ಯೂಬ್ ಗಳನ್ನ ಈಗ ಅಯೋಧ್ಯೆಯಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಆ ಒಂದು ಸಿಸ್ಟಮ್ ನ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭೀಷ್ಮ ಅಂತ ಕರಿತೇವೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಾದ್ರೆ ಸೊ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಒಂದೊಂದು ಕ್ಯೂಬ್ ಅಲ್ಲಿ ಒಂದೊಂದು ರೀತಿಯ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿರ್ತಾರೆ. ಸೊ ಈ ರೀತಿಯ ವ್ಯವಸ್ಥೆಯನ್ನ ನಾವು ಮೊಬೈಲ್ ಹಾಸ್ಪಿಟಲ್ ಅಂತ ಕರಿತೇವೆ. ಸೊ ಇದನ್ನ ಈಗ ಅಯೋಧ್ಯೆಯಲ್ಲಿ ಮೊಟ್ಟ ಮೊದಲನ ಬಾರಿಗೆ ಬಳಕೆ ಮಾಡ್ತಾ ಇದ್ದಾರೆ. ಸೊ 2 ಆರೋಗ್ಯ ಮೈತ್ರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕ್ಯೂಬ್, ಆ ಒಂದು ಕ್ಯೂಬ್ಸ್ ಗಳನ್ನ ನಾವು
ಭೀಷ್ಮ ಅಂತ ಕರಿತೇವೆ. ಸೊ ನಾನು ಮುಂಚೆನೆ ಹೇಳಿದ್ದೇನೆ, ಭೀಷ್ಮ ಅಂತಕ್ಕಂಥದ್ದು ಮೊಬೈಲ್ ಹಾಸ್ಪಿಟಲ್ ಆಗಿರುತ್ತೆ. ಅಂದ್ರೆ ಯಾವ ಸ್ಥಳದಲ್ಲಿ ಅವಶ್ಯಕತೆ ಇದೆ ಸೊ ಅಲ್ಲಿಗೆ ನಾವು ಸುಲಭವಾಗಿ ಕ್ಯಾರಿ ಮಾಡಬಹುದಾಗಿರ್ತಕ್ಕಂಥ ಹಾಸ್ಪಿಟಲ್ ಆಗಿರುತ್ತೆ. ಸೊ ಇದರಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಹೊಂದಿರತಕ್ಕಂಥ ಕ್ಯೂಬ್ಗಳನ್ನ ಬಳಕೆ ಮಾಡಿರ್ತಾರೆ. ಸೊ ಇದನ್ನ ಈಗ ಅಯೋಧ್ಯೆಯಲ್ಲಿ ಈ ರೀತಿಯ ಹಾಸ್ಪಿಟಲ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಈ ಒಂದು ಹಾಸ್ಪಿಟಲ್ಗಳನ್ನ ಯಾವ ಪ್ರಾಜೆಕ್ಟ್ ನ ಅಡಿಯಲ್ಲಿ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಪ್ರಾಜೆಕ್ಟ್ ಭೀಷ್ಮ ಅಡಿಯಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಪ್ರಾಜೆಕ್ಟ್ ಭೀಷ್ಮ ಅಥವಾ ಭೀಷ್ಮನ ಫುಲ್ ಫಾರ್ಮ್ ಏನು ಅಂತ ಕೇಳಿದಾಗ ಭಾರತ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸಹಯೋಗ್ ಹಿತ ಅಂಡ್ ಮೈತ್ರಿ ಅಂತ ಕರಿತೇವೆ. ಸೊ ಇದು ಭೀಷ್ಮದ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಇದು 200 ಕ್ಯಾಶುಯಾಲಿಟೀಸ್ ಗಳನ್ನ ಅಂದ್ರೆ ಒಂದೇ ಸಮಯದಲ್ಲಿ 200 ರೋಗಿಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಕ್ಕಂಥ ಒಂದು ಕ್ಯೂಬ್ಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ರ್ಯಾಪಿಡ್ ರೆಸ್ಪಾನ್ಸ್ ಅಂಡ್ ಕಾಂಪ್ರಹೆನ್ಸಿವ್ ಕೇರ್ ಅಂತ ಕರಿತೇವೆ. ಅಂದ್ರೆ ತ್ವರಿತವಾಗಿ ಒಂದು ರೆಸ್ಪಾನ್ಸ್ ಅನ್ನ ಮಾಡ್ತಕ್ಕಂಥದ್ದು ಮತ್ತೆ ಕಾಂಪ್ರಹೆನ್ಸಿವ್ ಅಂದ್ರೆ ಆಲ್ಮೋಸ್ಟ್ ಎವ್ರಿಥಿಂಗ್ ಒಂದು ಹಾಸ್ಪಿಟಲ್ ಸೆಟಪ್ ಹೇಗಿರುತ್ತೆ ಸೊ ಅದೇ ರೀತಿ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಹೊಂದಿರತಕ್ಕಂಥ ಒಂದು ಹಾಸ್ಪಿಟಲ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಇರಾನ್ ಯಾವ ಉಪಗ್ರಹವನ್ನು ತನ್ನ ಅತ್ಯುನ್ನತ ಕಕ್ಷೆಗೆ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಎಂದು ಹೇಳಿಕೊಂಡಿದೆ? ಸೊ ವಿಚ್ ಸ್ಯಾಟಲೈಟ್ ಡಿಡ್ ಇರಾನ್ ಕ್ಲೇಮ್ ಟು ಹ್ಯಾವ್ ಸಕ್ಸಸ್ಫುಲಿ ಲಾಂಚ್ಡ್ ಇನ್ ಟು ಇಟ್ಸ್ ಹೈಯೆಸ್ಟ್ ಆರ್ಬಿಟ್? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸೊರಾಯ ಅಂತ ಕರಿತೇವೆ. ಸೊ ಸೊರಾಯ ಅಂತಕ್ಕಂಥ ಒಂದು ಸ್ಯಾಟಲೈಟ್ ಅಥವಾ ಉಪಗ್ರಹಗಳನ್ನ ಇರಾನ್ ರಾಷ್ಟ್ರ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದೆ ಅಂತ ಈಗ ಹೇಳ್ಕೊಂಡಿದೆ. ಸೊ ಇದರಿಂದ US ಅಲ್ಲಿ 100% ಡಿಸ್ಟರ್ಬ್ ಆಗ್ತಾರೆ. ಬಿಕಾಸ್ ವಿ ನೋ ದಟ್ ಸೊ ಇರಾನ್ಗೆ ಮತ್ತೆ US-ಗೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಜಾಸ್ತಿ ಇರೋದಿಲ್ಲ. ಅದ್ರ ಜೊತೆಗೆ ಸೊ US ನಿಂದ ಅವರಿಗೆ ಸ್ಯಾಂಕ್ಷನ್ಸ್ ಕೂಡ ಹಾಕಿರ್ತಾರೆ. ಸ್ಯಾಂಕ್ಷನ್ಸ್ ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಅಂತಕ್ಕಂಥ ಒಂದು ಸ್ಯಾಂಕ್ಷನ್ ಹಾಕಿರ್ತಾರೆ. ಸೊ ಈಗ ನಮಗೆ ಬರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ಸರ್ ಸ್ಯಾಟಲೈಟ್ ಲಾಂಚ್ ಮಾಡಿರೋದಕ್ಕೂ ನ್ಯೂಕ್ಲಿಯರ್ ವೆಪನ್ಸ್ಗೂ ಏನ್ ಸಂಬಂಧ ಅಂದ್ರೆ ಸೊ ಅವರು ದೋ ದೇ ಆರ್ ಟೆಲ್ಲಿಂಗ್ ದಟ್ ದೇ ಹ್ಯಾವ್ ಸಕ್ಸಸ್ಫುಲಿ ಲಾಂಚ್ ಸ್ಯಾಟಲೈಟ್ ಅಂತ ಹೇಳ್ಕೊಂಡ್ರು ಕೂಡ ಬ್ಯಾಕ್ ಡ್ರಾಪ್ ಅಲ್ಲಿ ಅವರು ಮಿಸೈಲ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸೊ ಈ ಒಂದು ವೆಸ್ಟರ್ನ್ ಪಾರ್ಟ್ ನ ಅವರ ಒಂದು ಡೌಟ್ ಆಗಿರುತ್ತೆ. ಸೊ ಅದರಿಂದ ಇದು US ನ ನಿದ್ದೆ ಕೆಡಿಸಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ಇರಾನ್ ಸಕ್ಸಸ್ಫುಲಿ ಲಾಂಚಸ್ ಸೊರಾಯ ಸ್ಯಾಟಲೈಟ್. ಸೊ ಈ ಒಂದು ಸೊರಾಯ ಉಪಗ್ರಹಗಳನ್ನ ಯಶಸ್ವಿಯಾಗಿ ಇರಾನ್ ಉಡಾವಣೆ ಮಾಡಿರುತ್ತೆ. ಸೊ ಇರಾನ್ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇರಾನ್ನ ಕ್ಯಾಪಿಟಲ್ ಸಿಟಿಯನ್ನ ನಾವು ತೆಹರಾನ್ ಅಂತ ಕರಿತೇವೆ. ಸೊ ತೆಹರಾನ್ ಅಥವಾ ಇರಾನ್ನ ನೈಬರಿಂಗ್ ಸ್ಟೇಟ್ಸ್ ಅಥವಾ ನೈಬರಿಂಗ್ ಕಂಟ್ರೀಸ್ ಯಾವುದು ಅಂದ್ರೆ ಸೊ ಅಜರ್ಬೈಜಾನ್ ಇರುತ್ತೆ, ಈ ಕಡೆ ಟರ್ಕಿ ಇರುತ್ತೆ, ಅದಾದ್ಮೇಲೆ ಈ ಕಡೆ ಇರಾಕ್ ಇರುತ್ತೆ, ಅದಾದ್ಮೇಲೆ ವಿ ಹ್ಯಾವ್ ಸೌದಿ ಅರೇಬಿಯಾ ಬರಲ್ಲ, ಕುವೈತು ಬರಲ್ಲ, ಸೌದಿ ಅರೇಬಿಯಾನು ಬರೋದಿಲ್ಲ. ಸೊ ಅದಾದ್ಮೇಲೆ ಈ ಕಡೆ ನಾವು ಪಾಕಿಸ್ತಾನನ ನೋಡ್ಬೋದಾಗಿರುತ್ತೆ, ಈ ಕಡೆ ನಾವು ಅಫ್ಘಾನಿಸ್ತಾನನ ನೋಡ್ಬೋದಾಗಿರುತ್ತೆ, ಈ ಕಡೆ ನಾವು ಟರ್ಕ್ಮೆನಿಸ್ತಾನನ ನಾವು ನೋಡ್ಬೋದಾಗಿರುತ್ತೆ. ಇಷ್ಟು ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಎಕ್ಸಾಮ್ ಅಲ್ಲಿ ತುಂಬಾ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಏನಂದ್ರೆ ಸೊ ನಾರ್ದರ್ನ್ ಪಾರ್ಟ್ ಅಲ್ಲಿ ಇರ್ತಕ್ಕಂಥ ಸಿ ಯಾವುದು ಅಂತ ಪ್ರಶ್ನೆ ಕೇಳಿರ್ತಾರೆ. ಸೊ ಇದನ್ನ ನಾವು ಕ್ಯಾಸ್ಪಿಯನ್ ಸಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಭಾಗದಲ್ಲಿ ನಾವು ಪರ್ಷಿಯನ್ ಗಲ್ಫ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಪರ್ಷಿಯನ್ ಗಲ್ಫ್ ಮತ್ತೆ ಸ್ಟ್ರೇಟ್ ಆಫ್ ಹರ್ಮೋಸ್ ಅಂತ ಕರಿತೇವೆ. ಸೊ ಈ ಒಂದು ಸ್ಟ್ರೇಟ್ ಆಫ್ ಹರ್ಮೋಸ್ ಏನಿದೆ ಸೊ ಇದು ಪರ್ಷಿಯನ್ ಗಲ್ಫ್ ಮತ್ತೆ ಗಲ್ಫ್ ಆಫ್ ಒಮನ್ ಅಂತ ನಾವೇನು ಹೇಳ್ತೇವೆ. ಸೊ ಇವೆರಡನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇದನ್ನು ಕೂಡ ತುಂಬಾ ಸರಿ ರಿಪೀಟೆಡ್ ಆಗಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಪರ್ಷಿಯನ್ ಗಲ್ಫ್ ಮತ್ತೆ ಗಲ್ಫ್ ಆಫ್ ಒಮನ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಮಧ್ಯೆ ಇರ್ತಕ್ಕಂಥ ಒಂದು ಜಲಸಂಧಿಯನ್ನ ಅಥವಾ ಅದನ್ನು ಕನೆಕ್ಟ್ ಮಾಡ್ತಕ್ಕಂಥ ಜಲಸಂಧಿಯನ್ನ ಏನಂತ ಕರೀತಾರೆ ಅಂತ ಕೇಳಿದಾಗ ಸ್ಟ್ರೇಟ್ ಆಫ್ ಹರ್ಮೋಸ್ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ರಾಷ್ಟ್ರ ಈಗ ಒಂದು ಸ್ಯಾಟಲೈಟ್ ಅನ್ನ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿರುತ್ತೆ. ಸೊ ಈ ಒಂದು ಸ್ಯಾಟಲೈಟ್ ಅನ್ನ ನಾವು ಸೊರಾಯ ಸ್ಯಾಟಲೈಟ್ಸ್ ಅಂತ ಕರಿತೇವೆ. ಸೊ ಇದರಿಂದ ವೆಸ್ಟ್ ಫಿಯರ್ಸ್ ಇಂಪ್ರೂವ್ಸ್ ತೆಹರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಅವರು ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ತಯಾರಿ ಮಾಡ್ತಾ ಇರಬಹುದು ಅಂತಕ್ಕಂಥ ಒಂದು ಕಾರಣದಿಂದ US ಇದಕ್ಕೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದೆ. ಸೊ ಅದಾದ್ಮೇಲೆ ಸೊರಾಯಿ ಸ್ಯಾಟಲೈಟ್ ಅಂತಕ್ಕಂಥದ್ದು 750 ಕಿಲೋಮೀಟರ್ಸ್ ಆರ್ಬಿಟ್ಗೆ ಅಂದ್ರೆ ಭೂಮಿಯಿಂದ 750 ಕಿಲೋಮೀಟರ್ ಆರ್ಬಿಟ್ಗೆ ಲಾಂಚ್ ಆಗಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಲಿಕ್ಕೆ ಅವ್ರು ಬಳಕೆ ಮಾಡಿರ್ತಕ್ಕಂಥ ಒಂದು ರಾಕೆಟ್ ಅನ್ನು ನಾವು ಕ್ವಾಮ್ 100 ರಾಕೆಟ್ ಅಂತ ಹೇಳಿ ಆ ಒಂದು ರಾಕೆಟ್ ನ ಮುಖಾಂತರ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಲಾಂಚ್ ಅನ್ನ ಯಾವ ತಮ್ಮ ಕಾರ್ಯಕ್ರಮದ ಮುಖಾಂತರ ಲಾಂಚ್ ಮಾಡಿರ್ತಾರೆ ಅಂದ್ರೆ ಇರಾನ್ಸ್ ರೆವಲ್ಯೂಷನರಿ ಗಾರ್ಡ್ ಸ್ಪೇಸ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಈ ಒಂದು ಇರಾನ್ನ ಕ್ರಾಂತಿಕಾರಿ ಗಾರ್ಡ್ಗಳ ಬಾಹ್ಯಾಕಾಶ ಕಾರ್ಯಕ್ರಮದ ವತಿಯಿಂದ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್ ಯುನೈಟೆಡ್ ಸ್ಟೇಟ್ಸ್ಗೆ ಇದರಿಂದ ಸ್ವಲ್ಪ ಒಂದು ಡಿಸ್ಟರ್ಬ್ ಆಗಿರ್ತಾರೆ. ಆ ಡಿಸ್ಟರ್ಬ್ ಏನು ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಹ್ಯಾಸ್ ಪ್ರೀವಿಯಸ್ಲಿ ಸೆಡ್ ದಟ್ ಇರಾನ್ ಸ್ಯಾಟಲೈಟ್ ಲಾಂಚ್ ಡಿಫೈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ರೆಸಲ್ಯೂಷನ್, ಅಂದ್ರೆ ವಿಶ್ವಸಂಸ್ಥೆಯ ವತಿಯಿಂದ ಸೆಕ್ಯೂರಿಟಿ ಕೌನ್ಸಿಲ್ ನಿಂದ ಒಂದು ನಿರ್ಣಯ ಅಥವಾ ಒಂದು ರೆಸಲ್ಯೂಷನ್ ಅನ್ನ ಮಾಡಿರ್ತಾರೆ. ಸೊ ರೆಸಲ್ಯೂಷನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಕೇಪಬಲ್ ಆಫ್ ಡೆಲಿವರಿಂಗ್ ನ್ಯೂಕ್ಲಿಯರ್ ವೆಪನ್ಸ್, ಅಂದ್ರೆ ಈ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ
ಅಥವಾ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಅವರು ತಯಾರಿ ಮಾಡಬಾರ್ದು ಅಂತಕ್ಕಂಥ ಒಂದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ವತಿಯಿಂದ ಸೆಕ್ಯೂರಿಟಿ ಕೌನ್ಸಿಲ್ನ ವತಿಯಿಂದ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿರ್ತಾರೆ. ಸೊ ಈಗ ಯುನೈಟೆಡ್ ಸ್ಟೇಟ್ಸ್ನ ಭಯ ಏನು ಅಂದ್ರೆ, ಸೊ ಅವರು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಥವಾ ತಯಾರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರ ಭಯ ಆಗಿರುತ್ತೆ. ಸೊ ಏನಕ್ಕೆ ಇವರು ಈ ಒಂದು ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ ಅಂದ್ರೆ, ಆ ಒಂದು ಯುನೈಟೆಡ್ ನೇಷನ್ ಇವ್ರ ಮೇಲೆ ಏನ್ ಸ್ಯಾಂಕ್ಷನ್ ಹಾಕಿರುತ್ತೆ, ಆ ಸ್ಯಾಂಕ್ಷನ್ ಲಾಸ್ಟ್ ಅಕ್ಟೋಬರ್ಗೆ ಎಕ್ಸ್ಪೈರ್ ಆಗಿರುತ್ತೆ. ಸೊ ಅದರಿಂದ ಮತ್ತೊಮ್ಮೆ ಇವರು ತಮ್ಮ ಒಂದು ಚಟುವಟಿಕೆಗಳನ್ನ ಪ್ರಾರಂಭ ಮಾಡ್ಕೊಂಡಿರ್ತಾರೆ. ಸೊ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಕ್ಯಾನ್ ಬಿ ಯೂಸ್ ಟು ಡಿಲಿವರ್ ನ್ಯೂಕ್ಲಿಯರ್ ವೆಪನ್ಸ್. ಅಂದ್ರೆ ಇಂಟರ್ ಕಾಂಟಿನೆಂಟಲ್ ಹೆಸರಲ್ಲೇ ಇದೆ ನೋಡಿ, ಖಂಡಾಂತರ ಕ್ಷಿಪಣಿಗಳು ಅಂತ ನಾವೇನ್ ಹೇಳ್ತೇವೆ. ಸೊ ಈ ಒಂದು ಕ್ಷಿಪಣಿಗಳನ್ನ ಬಳಕೆ ಮಾಡಿಕೊಂಡು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಅವರು ಡ್ರಾಪ್ ಮಾಡಬಹುದು ಅಂತಕ್ಕಂಥದ್ದು US ಗೆ ಇರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಆತಂಕವಾಗಿರುತ್ತೆ. ಸೊ ಇರಾನ್ ಈಸ್ ಪ್ರೊಡ್ಯೂಸಿಂಗ್ ಯುರೇನಿಯಂ ಕ್ಲೋಸ್ ಟು ವೆಪನ್ ಗ್ರೇಡ್ ಲೆವೆಲ್ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್, ಯುರೇನಿಯಂ ಅಂತಕ್ಕಂಥದ್ದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಆಗಿರುತ್ತೆ, ಅದನ್ನ ನಾವು ವಿಕಿರಣಶೀಲ ವಸ್ತು ಅಂತ ಕರಿತೇವೆ. ಸೊ ಈ ಒಂದು ಯುರೇನಿಯಂ ಅನ್ನ ನಾವು ಎರಡು ಪರ್ಪಸ್ಗೆ ಬಳಸಬಹುದಾಗಿರುತ್ತೆ. ಒಂದನ್ನ ಕನ್ಸ್ಟ್ರಕ್ಟಿವ್ ಪರ್ಪಸ್, ಇನ್ನೊಂದನ್ನ ಡೆಸ್ಟ್ರಕ್ಟಿವ್ ಪರ್ಪಸ್ ಅಂತ ಕರಿತೇವೆ. ಸೊ ಕನ್ಸ್ಟ್ರಕ್ಟಿವ್ ಪರ್ಪಸ್ ಏನು ಅಂದ್ರೆ, ವಿದ್ಯುತ್ ಅನ್ನ ತಯಾರಿ ಮಾಡಲಿಕ್ಕೆ ನಮ್ಮ ಒಂದು ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ಸ್ ಏನಿರುತ್ತೆ, ಸೊ ಆ ಒಂದು ನ್ಯೂಕ್ಲಿಯರ್ ಎನರ್ಜಿ ಪ್ಲಾಂಟ್ಸ್ ಗಳಲ್ಲಿ ಇದನ್ನ ಫ್ಯೂಯಲ್ ಅಥವಾ ಇಂಧನವಾಗಿ ಬಳಕೆ ಮಾಡಬಹುದಾಗಿರುತ್ತೆ. ಅದರಿಂದ ಯಾವ ದೇಶಕ್ಕೂ ತೊಂದರೆ ಆಗೋದಿಲ್ಲ. ಸೊ ಇದನ್ನ ನಾವು ಡಿಸ್ಟ್ರಕ್ಟಿವ್ ಪರ್ಪಸ್ ಆಗಿ ಕೂಡ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಡಿಸ್ಟ್ರಕ್ಟಿವ್ ಪರ್ಪಸ್ ಏನು ಅಂದ್ರೆ, ನ್ಯೂಕ್ಲಿಯರ್ ವೆಪನ್ಸ್ ಅಲ್ಲಿ ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ US ಏನು ಹೇಳ್ತಾ ಇರೋದಂದ್ರೆ, ಸೊ ಈ ಒಂದು ಯುರೇನಿಯಂ ಏನಿರುತ್ತೆ, ಅವರು ವೆಪನ್ಸ್ ಗ್ರೇಡ್ ಅಲ್ಲಿ ಇರ್ತಕ್ಕಂಥ ಯುರೇನಿಯಂ ಅನ್ನ ತಯಾರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸೊ US ಕೊಡ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ತೆಹರಾನ್ ಆಸ್ ಎನಫ್ ಎನ್ರಿಚ್ಡ್ ಯುರೇನಿಯಂ ಫಾರ್ ಸೆವರಲ್ ನ್ಯೂಕ್ಲಿಯರ್ ವೆಪನ್ಸ್. ತೆಹರಾನ್ ಅನ್ನೋದು ಇರಾನ್ ಆಗಿರುತ್ತೆ. ಸೊ ಇವರು ಈ ಒಂದು ಹಲವಾರು ಪರಮಾಣು ಶಸ್ತ್ರಾಸ್ತ್ರಗಳಿಗೆ ಸಾಕಾಗುವಷ್ಟು ಯುರೇನಿಯಂ ಅನ್ನ ಹೊಂದಿದೆ ಅಂತಕ್ಕಂಥದ್ದು US ಗೆ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಆತಂಕವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಯಾವ ಎರಡು ಹೊಸ ಸಸ್ತನಿ ಪ್ರಭೇದಗಳನ್ನು ಇತ್ತೀಚೆಗೆ ಪ್ರಾಣಿಗಳ ಪಟ್ಟಿಗೆ ಸೇರಿಸಲಾಗಿದೆ? ಸೊ ವಿಚ್ ಟು ನ್ಯೂ ಮ್ಯಾಮಲ್ ಸ್ಪೀಶೀಸ್ ಹ್ಯಾವ್ ಬೀನ್ ರೀಸೆಂಟ್ಲಿ ಆಡೆಡ್ ಟು ದ ಲಿಸ್ಟ್ ಆಫ್ ಫಾನಾ ಇನ್ ಅಸ್ಸಾಂಸ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂಡ್ ಟೈಗರ್ ರಿಸರ್ವ್. ಸೊ ಅಸ್ಸಾಂನಲ್ಲಿರ್ತಕ್ಕಂಥ ಈ ಒಂದು ನ್ಯಾಷನಲ್ ಪಾರ್ಕ್ ಮತ್ತು ಟೈಗರ್ ರಿಸರ್ವ್ ಅಲ್ಲಿ ಸೊ ಎರಡು ಹೊಸ ಸಸ್ತನಿಗಳನ್ನು ಪಟ್ಟಿಗೆ ಸೇರಿಸಲಾಗಿರುತ್ತೆ. ಆ ಎರಡು ಹೊಸ ಸಸ್ತನಿಗಳು ಯಾವುವು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿಂಟೂರಾಂಗ್ ಮತ್ತೆ ಸಣ್ಣ ಪಂಜಗಳ ಓಟರ್ ಅಥವಾ ನೀರು ನಾಯಿ ಅಂತ ಕರಿತೇವೆ. ಸೊ ಬಿಂಟೂರಾಂಗ್ ಮತ್ತೆ ಸ್ಮಾಲ್ ಕ್ಲೌಡ್ ಓಟರ್ ಅನ್ನ ಈಗ ಈ ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ನಲ್ಲಿ ಹೊಸ ಸಸ್ತನಿಗಳ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಆ ಎರಡು ಪ್ರಾಣಿಗಳ ಚಿತ್ರಗಳನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಅಸ್ಸಾಂನಲ್ಲಿ ನಾವು 7 ರಾಷ್ಟ್ರೀಯ ಉದ್ಯಾನವನಗಳನ್ನ ನೋಡಬಹುದಾಗಿರುತ್ತೆ. ಸೊ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂದನ್ನ ರೈಮೋನಾ ಅಂತ ಕರಿತೇವೆ, ಇನ್ನೊಂದನ್ನ ಮಾನಸ್ ಅಂತ ಕರಿತೇವೆ, ಒರಾಂಗ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ, ನಾಮೇರಿ ಅಂತ ಕರಿತೇವೆ, ಕಾಜಿರಂಗ ಅಂತ ಕರಿತೇವೆ, ಸೊ ದಿಹಾಂಗ್ ಪಟ್ಕಾಯ್ ಅಂತ ಕರಿತೇವೆ, ಸೊ ದಿಬ್ರು ಸೈಕೋವ್ ಅಂತ ಕರಿತೇವೆ. ಸೊ ಈಗ ಸಸ್ತನಿಗಳನ್ನ ಪತ್ತೆ ಮಾಡಿರ್ತಕ್ಕಂಥದ್ದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ನಲ್ಲಿ. ಕಾಜಿರಂಗ ಅಂತಕ್ಕಂಥದ್ದು ಒನ್ ಆಂಡ್ ರೇನೋಸ್, ಒಂಟಿ ಕೊಂಬಿನ ಗೇಂಡಾಮೃಗ ಅಂತ ನಾವೇನು ಹೇಳ್ತೇವೆ. ಸೊ ಅದಕ್ಕೆ ಹೆಚ್ಚು ಪಾಪ್ಯುಲೇಷನ್ ಅನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಸೊ ಈಗ 2 ಹೊಸ ಸಸ್ತನಿಗಳನ್ನ ಪತ್ತೆ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಆ 2 ಹೊಸ ಸಸ್ತನಿಗಳನ್ನ ಒಂದನ್ನ ನಾವು ಬಿಂಟೂರಾಂಗ್ ಅಂತ ಕರಿತೇವೆ. ಸೊ ಬಿಂಟೂರಾಂಗ್ ಅಂತ ಕರಿತೇವೆ. ಸೊ ಇದರ ಸೈಂಟಿಫಿಕ್ ನೇಮ್ ಅಂದ್ರೆ ಆರ್ಕ್ಟಿಕ್ಟಿಸ್ ಬಿಂಟೂರಾಂಗ್ ಅಂತ ಕರಿತೇವೆ. ಸೊ ಇದನ್ನ ನಾವು ಲಾರ್ಜೆಸ್ಟ್ ಸಿವೆಟ್ ಇನ್ ಇಂಡಿಯಾ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅತಿ ಬೃಹತ್ ಆಗಿರ್ತಕ್ಕಂಥ ಒಂದು ಸಿವೆಟ್ ಆಗಿರುತ್ತೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಇದನ್ನ ನಾವು ಬೇರ್ ಕ್ಯಾಟ್ ಅಂತ ಕೂಡ ಕರೀತಾರೆ. ಸೊ ಇನ್ನೊಂದು ಪ್ರಾಣಿಯನ್ನ ನಾವು ಸ್ಮಾಲ್ ಕ್ಲೌಡ್ ಆಟರ್ ಅಂತ ಕರಿತೇವೆ. ಸ್ಮಾಲ್ ಕ್ಲೌಡ್ ಆಟರ್ ನ ವೈಜ್ಞಾನಿಕ ಹೆಸರೇನು ಅಂದ್ರೆ ಅನಿಕ್ಸ್ ಸಿನೇರಿಯಸ್ ಅಂತ ಕರಿತೇವೆ. ಸೊ ಇದು ಸಣ್ಣ ಪಂಜಗಳನ್ನ ಹೊಂದಿರತಕ್ಕಂಥ ಒಂದು ನೀರು ನಾಯಿ. ಸೊ ಈ 2 ಸಸ್ತನಿಗಳನ್ನ ಇಲ್ಲಿ ಪತ್ತೆ ಮಾಡಲಾಗಿರುತ್ತೆ. ಸೊ ಇವೆರಡು ಸಸ್ತನಿಗಳು ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಏನಿದೆ, ಸೊ ಅದರಲ್ಲಿ ಸ್ಕೆಡ್ಯೂಲ್ 1 ಅಥವಾ ಅನುಸೂಚಿ 1ರಲ್ಲಿ ಪ್ರೊಟೆಕ್ಟ್ ಆಗ್ತಾ ಇದೆ. ಅದರ ಅರ್ಥ ಏನು ಅಂದ್ರೆ ಸೊ ಇವುಗಳನ್ನ ಹೈ ಪ್ರಿಯಾರಿಟಿ ಇಟ್ಕೊಂಡು ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥ ಜೀವಿಗಳಾಗಿರ್ತವೆ. ಸೊ ಅದಾದ್ಮೇಲೆ ಈ ಒಂದು ಸ್ಪೀಶೀಸ್ ಈಗ ಕಾಣಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಂದ್ರೆ ಸೊ ಅಲ್ಲಿ ರೀಸೆಂಟ್ ಆಗಿ ಈ ಒಂದು ಸಸ್ತನಿಗಳನ್ನ ಕೌಂಟ್ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ಮ್ಯಾಮೆಲಿಯನ್ ಕೌಂಟ್ ಅಂತ ಕರಿತೇವೆ. ಸೊ ಮೆಮೆಲಿಯನ್ ಕೌಂಟ್ ಮಾಡುವ ಸಮಯದಲ್ಲಿ ಪತ್ತೆ ಆಗಿರ್ತಕ್ಕಂಥ ಹೊಸ 2 ಸಸ್ತನಿಗಳಾಗಿರ್ತವೆ. ಸೊ ಈ ಒಂದು ಕಾರಣದಿಂದ ಕಾಜಿರಂಗ್ ನ್ಯಾಷನಲ್ ಪಾರ್ಕ್ ನಲ್ಲಿ ಈಗ ಒಟ್ಟು ಸಸ್ತನಿಗಳ ಸಂಖ್ಯೆ 37ಕ್ಕೆ ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ
ಒಂದು ಪ್ರಾಣಿಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದು ಅರ್ಬೋರಿಯಲ್ ಮ್ಯಾಮಲ್ಸ್ ಆಗಿರುತ್ತೆ. ಅರ್ಬೋರಿಯಲ್ ಮ್ಯಾಮಲ್ಸ್ ಅಂದ್ರೆ ಸೊ ಮರಗಳ ಮೇಲೆ ವಾಸ ಮಾಡ್ತಕ್ಕಂಥ ಸಸ್ತನಿಗಳಾಗಿರ್ತವೆ. ಸೊ ಇವು ಕಾಮನ್ ಆಗಿ ಕಂಡು ಬರ್ತಕ್ಕಂಥದ್ದು ಸೌತ್ ಅಂಡ್ ಸೌತ್ ಈಸ್ಟ್ ಏಷ್ಯಾದಲ್ಲಿ, ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಅಥವಾ ಎಂಡೆಮಿಕ್ ಆಗಿರ್ತಕ್ಕಂಥ ಪ್ರಾಣಿಗಳಾಗಿರ್ತವೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಬಿಂಟೋರಂಗ್ ಅಂತ ಕರೀತೇವೆ. ಸೊ ಇದು ನಾಕ್ಟರ್ನಲ್ ಆನಿಮಲ್ ಆಗಿರುತ್ತೆ, ಅಂದ್ರೆ ರಾತ್ರಿಯ ವೇಳೆ ಅಥವಾ ನಿಶಾಚಾರಿ ಆಗಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಎಕ್ಸ್ಕ್ಲೂಸಿವ್ಲಿ ಟು ದ ನಾರ್ತ್ ಈಸ್ಟ್ ಇನ್ ಇಂಡಿಯಾ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸೊ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಅದಾದ್ಮೇಲೆ ಸ್ಮಾಲ್ ಕ್ಲೌಡ್ ಓಟರ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದೇನು ಅಂದ್ರೆ ಏಷ್ಯನ್ ಸ್ಮಾಲ್ ಕ್ಲೌಡ್ ಓಟರ್ ಅಂತ ಕೂಡ ಕರೀತಾರೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಪ್ರಮುಖವಾಗಿ ಈಸ್ಟ್ ವರ್ಡ್ ಅಲ್ಲಿ ಹೆಚ್ಚಾಗಿ ಇದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಸೌತ್ ಈಸ್ಟ್ ಏಷ್ಯಾದಲ್ಲಿ, ಆಗ್ನೇಯ ಏಷ್ಯಾದಲ್ಲೂ ಕೂಡ ಇದನ್ನ ನಾವು ನೋಡಬಹುದು. ಸೊ ಅದಾದ್ಮೇಲೆ ಸದರ್ನ್ ಪಾರ್ಟ್ ಆಫ್ ದಿ ಚೈನಾದಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರಾಣಿ ಏನಿರುತ್ತೆ ಸೊ ನಮ್ಮ ಭಾರತ ದೇಶದಲ್ಲಿ ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗಿ ನಾವು ನೋಡೋದಾದ್ರೆ ಸೊ ವೆಸ್ಟ್ ಬೆಂಗಾಲಲ್ಲಿ, ಅಸ್ಸಾಮಲ್ಲಿ, ಅರುಣಾಚಲ್ ಪ್ರದೇಶ್, ಕರ್ನಾಟಕದಲ್ಲೂ ಕೂಡ ಇದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರ್ನಾಟಕದಲ್ಲೂ ಕೂಡ ಇದೆ, ತಮಿಳುನಾಡಲ್ಲೂ ಕೂಡ ಇದೆ, ಮತ್ತೆ ಕೇರಳದ ಕೆಲವೊಂದು ಭಾಗಗಳಲ್ಲಿ ನಾವು ಈ ಒಂದು ಪ್ರಾಣಿಯನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ ಕರ್ನಾಟಕದ ಚಾರ್ವಿ ಎ ಯಾವ ವರ್ಗದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2024 ಪಡೆದರು? ಚಾರ್ವಿ ಎ ಫ್ರಮ್ ಕರ್ನಾಟಕ ಹೂ ರಿಸೀವ್ಡ್ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2024 ಇನ್ ವಿಚ್ ಕ್ಯಾಟಗರಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಪೋರ್ಟ್ಸ್ ಅಥವಾ ಕ್ರೀಡಾ ವಿಭಾಗದಲ್ಲಿ ಈ ಬಾಲಕನಿಗೆ ಸೊ ಈ ಒಂದು ಏನೋ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಪುರಸ್ಕಾರವನ್ನ ನೀಡಲಾಗಿರುತ್ತೆ. ಸೊ 2024 ಈ ಒಂದು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಅವಾರ್ಡ್ಸ್ ಗಳನ್ನ ಈಗ ಅನೌನ್ಸ್ ಮಾಡಲಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ಪಡಿಬೇಕಾಗಿದ್ರೆ ಅವರ ವಯಸ್ಸು 5 ವರ್ಷ ಮೇಲ್ಪಟ್ಟು ಮತ್ತು 18 ವರ್ಷದ ಒಳಗಡೆ ಇರಬೇಕಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಬಾಲ ಪುರಸ್ಕಾರ ಅವಾರ್ಡ್ ಗಳನ್ನ 7 ವಿಭಾಗಗಳಲ್ಲಿ ಅಥವಾ 7 ಕ್ಯಾಟಗರೀಸ್ ಅಲ್ಲಿ ಕೊಡಲಾಗುತ್ತೆ. ಒಂದನ್ನ ಬ್ರೇವರಿ ಅಥವಾ ಶೌರ್ಯ ಅಂತ ಕರೀತೇವೆ, ಆರ್ಟ್ ಅಂಡ್ ಕಲ್ಚರ್ ಅಂತ ಕರೀತೇವೆ. ಸೊ ಇದನ್ನ ನಾವು ಕಲೆ ಮತ್ತು ಸಂಸ್ಕೃತಿ ಅಂತ ಕರೀತೇವೆ. ಸೊ ಎನ್ವೈರನ್ಮೆಂಟ್ ಅಥವಾ ಪರಿಸರ, ಇನೋವೇಷನ್ ಅಂದ್ರೆ ನಾವೀನ್ಯತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೋಷಿಯಲ್ ಸರ್ವಿಸ್ ಸಮಾಜ ಸೇವೆಯ ಕ್ಷೇತ್ರದಲ್ಲಿ, ಸ್ಪೋರ್ಟ್ಸ್ ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಅವಾರ್ಡ್ಸ್ ಆಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅಲ್ಲಿ ಒಂದು ಮೆಡಲ್ ಅನ್ನ, ಒಂದು ಸರ್ಟಿಫಿಕೇಟ್ ಅನ್ನ, ಮತ್ತೆ ಒಂದು ಸೈಟೇಷನ್ ಪದಕ ಮತ್ತೆ ಒಂದು ಬುಕ್ಲೆಟ್ ಅನ್ನ ನೀಡಲಾಗುತ್ತೆ. ಸೊ ಈ ಒಂದು ಪ್ರಶಸ್ತಿಗಳನ್ನ ಪ್ರದಾನ ಮಾಡ್ತಕ್ಕಂಥವ್ರು ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳ ವತಿಯಿಂದ ಕೊಡಿಸಲಾಗುತ್ತೆ. ಸೊ ಈ ವರ್ಷ ಅಂದ್ರೆ 2024 ಇಸ್ವಿಯಲ್ಲಿ 19 ಮಕ್ಕಳಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಸೊ ಈ 19 ಮಕ್ಕಳಲ್ಲಿ 9 ಜನ ಬಾಯ್ಸ್ ಇರ್ತಾರೆ, 10 ಜನ ಗರ್ಲ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಬೇರೆ ಬೇರೆ ರಾಷ್ಟ್ರದ ಆ ಮಕ್ಕಳು, ಅವರ ರಾಜ್ಯ ಮತ್ತು ಅವರು ಪಡೆದುಕೊಂಡಿರ್ತಕ್ಕಂಥ ಕ್ಷೇತ್ರಗಳನ್ನ ನೀವಿಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ನಾನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಕನ್ನಡ ಅಂದ್ರೆ ಚಾರ್ವಿ ಎ ಇವರಿಗೆ ಸೊ ಕರ್ನಾಟಕದ ವತಿಯಿಂದ ಸೊ ಈ ಒಂದು ಪ್ರಶಸ್ತಿಯನ್ನ ಸ್ಪೋರ್ಟ್ಸ್ ಅಥವಾ ಕ್ರೀಡಾ ಇಲಾಖೆಯಲ್ಲಿ ಅಥವಾ ವರ್ಗದಲ್ಲಿ ಇವರಿಗೆ ಅವಾರ್ಡ್ ಅನ್ನ ಕೊಡಲಾಗಿರುತ್ತೆ. ಸೊ ಇಲ್ಲಿಗೆ ಸೊ ಮೇನ್ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ನಾವು ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಸೊ 20th ಜನವರಿಯನ್ನ ನಾವು ಪೆಂಗ್ವಿನ್ ಅವೇರ್ನೆಸ್ ಡೇ ಅಥವಾ ಪೆಂಗ್ವಿನ್ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಸೊ ಈ ವರ್ಷ ಯಾವುದೇ ಥೀಮ್ ಅನ್ನ ಕೊಟ್ಟಿರೋದಿಲ್ಲ, ಅದರಿಂದ ನಾನು ಥೀಮ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಸೊ ಎರಡನೇದನ್ನ ನಾವು 19 ಜನವರಿ ಇದನ್ನ ನಾವು NDRF ರೈಸಿಂಗ್ ಡೇ ಅಂತ ಕರೀತೇವೆ, ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಒಂದು ರೈಸಿಂಗ್ ಡೇ ಆಗಿರುತ್ತೆ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ 19ನೇ ಜನವರಿ ಆಚರಣೆ ಮಾಡಲಾಗುತ್ತೆ. ಸೊ 19ನೇ ಜನವರಿ ಅಂತಕ್ಕಂಥದ್ದು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಒಂದು ರೈಸಿಂಗ್ ಡೇ ಆಗಿರುತ್ತೆ. ಸೊ ಈ ಒಂದು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಏನಿರುತ್ತೆ, ಸೊ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್, ಸೊ ಇದರ ಫುಲ್ ಫಾರ್ಮ್ ಅನ್ನ ತಿಳ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಕರಿತೇವೆ. ಅಂದ್ರೆ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯನ್ನ ಈ 2006ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಗೃಹ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಇದರ ಡೈರೆಕ್ಟರ್ ಜನರಲ್ ಪ್ರಸ್ತುತವಾಗಿ ಯಾರಾಗಿರ್ತಾರೆ ಅಂದ್ರೆ ಅತುಲ್ ಕಾರ್ಬರ್ ಇದರ ಡೈರೆಕ್ಟರ್ ಜನರಲ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಗೋಲೆ ಮೇಳಾ ಫೆಸ್ಟಿವಲ್ ಅಟ್ ಜಗನ್ನಾಥ್ ಟೆಂಪಲ್ ಉಧಂಪುರ್. ಸೊ ಉಧಂಪುರ್ನಲ್ಲಿ ಗೋಲೆ ಮೇಳಾ ಫೆಸ್ಟಿವಲ್ ಅಂತ ಮಾಡ್ತಾ ಇದ್ದಾರೆ. ಸೊ ಇದು ಜಗನ್ನಾಥ ಟೆಂಪಲ್ ಇನ್ ಉಧಂಪುರ್ನಲ್ಲಿ ಮಾಡ್ತಕ್ಕಂಥ ಒಂದು ಫೆಸ್ಟಿವಲ್ ಆಗಿರುತ್ತೆ. ಸೊ ಇದು ಜಮ್ಮು ಮತ್ತು ಕಾಶ್ಮೀರ್ನಲ್ಲಿ ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಪರಾಕ್ರಮ್ ದಿವಸ್ 2024 ಅಥವಾ 2024 ಪರಾಕ್ರಮ್ ದಿವಸ್, ಈ ಒಂದು ದಿವಸವನ್ನು
ದಿವಸವನ್ನ ಪ್ರತಿ ವರ್ಷ 23ನೇ ಜನವರಿ ಆಚರಣೆ ಮಾಡಲಾಗುತ್ತೆ. ಸೊ ಇಟ್ ಈಸ್ ಸೆಲೆಬ್ರೇಟ್ ಆನ್ಯುಯಲಿ ಸಿನ್ಸ್ 2021, ಅಂದ್ರೆ ಬಹಳ ಇತ್ತೀಚೆಗೆ 2021ರಿಂದ ಸೆಲೆಬ್ರೇಟ್ ಮಾಡಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನದಂದು ನಾವು ಯಾರಿಗೆ ಗೌರವವನ್ನ ಸಲ್ಲಿಸ್ತೀವಿ ಅಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರಿಗೆ ಗೌರವವನ್ನ ಸಲ್ಲಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇನ್ 2023 ಅಂದ್ರೆ 2023 ಕಳೆದ ವರ್ಷದಲ್ಲಿ 21 ಲಾರ್ಜೆಸ್ಟ್ unnamed islands of Andaman Nicobar Islands were named after 21 ಪರಮವೀರ ಚಕ್ರ ಅವಾರ್ಡೀಸ್. ಅಂದ್ರೆ ನಮ್ಮ ಭಾರತ ದೇಶದ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಇದ್ದಂತಹ 21 ಹೆಸರಿಡದ ಒಂದು ದ್ವೀಪಗಳೇನಿರ್ತವೆ. ಸೊ ಈ ಒಂದು ದ್ವೀಪಗಳಿಗೆ 21 ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳನ್ನ ಇಡಲಾಗಿರುತ್ತೆ. ಸೊ ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ 30ನೇ ಡಿಸೆಂಬರ್ 2018ರಂದು ಪ್ರೈಮ್ ಮಿನಿಸ್ಟರ್ ಅನೌನ್ಸ್ ದಟ್ ರೋಸ್ ಐಲ್ಯಾಂಡ್ಸ್ ವಾಸ್ ರೀನೇಮ್ಡ್ ಆಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್. ಸೊ ಅಲ್ಲಿರ್ತಕ್ಕಂಥ ಒಂದು ದ್ವೀಪ ಅದನ್ನ ನಾವು ರೋಸ್ ಐಲ್ಯಾಂಡ್ಸ್ ಅಂತ ಕರಿತೇವೆ ಅಥವಾ ರಾಸ್ ಐಲ್ಯಾಂಡ್ಸ್ ಅಂತ ಕರಿತೇವೆ. ಸೊ ಈ ಒಂದು ದ್ವೀಪವನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಿನಲ್ಲಿ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ. ಸೊ ವರ್ಲ್ಡ್ಸ್ ಲಾರ್ಜೆಸ್ಟ್ ಲ್ಯಾಂಪ್ ಟು ಇಲ್ಯುಮಿನೇಟ್ ಅಯೋಧ್ಯ. ಸೊ ಅಯೋಧ್ಯವನ್ನು ಬೆಳೆಸಲಿಕ್ಕೆ ವಿಶ್ವದ ಅತಿ ದೊಡ್ಡ ದೀಪವನ್ನ ಈಗ ಅಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದು 300 ಅಡಿ ಎತ್ತರ ಅಂದ್ರೆ 300 ಫೂಟ್ ಎತ್ತರದಲ್ಲಿರ್ತಕ್ಕಂಥ ಒಂದು ಲ್ಯಾಂಪ್ ಆಗಿರುತ್ತೆ. ಸೊ ಇದು ವಿಶ್ವದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಲ್ಯಾಂಪ್ ಆಗಿರುತ್ತೆ. ಸೊ ಇದನ್ನ 1.25 ಕ್ವಿಂಟಲ್ಸ್ ಆಫ್ ಕಾಟನ್ ಇಂದ 21,000 ಲೀಟರ್ ಆಫ್ ಆಯಿಲ್ ಇಂದ ಸೊ ಇನ್ಕಾರ್ಪೊರೇಟೆಡ್ ಸಾಯಿಲ್ ಅಂಡ್ ವಾಟರ್ ಫ್ರಮ್ ವೇರಿಯಸ್ ಲೊಕೇಶನ್ಸ್ ಅಂದ್ರೆ ಬೇರೆ ಬೇರೆ ಸ್ಥಳಗಳಿಂದ ಮತ್ತೆ ಸಾಯಿಲ್ ಮತ್ತೆ ವಾಟರ್ ಅನ್ನ ಯೂಸ್ ಮಾಡಿಕೊಂಡು ಈ ಲ್ಯಾಂಪ್ ಅನ್ನ ಬಿಲ್ಡ್ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ದೇಸಿ ಒಂದು ಕೌಸ್ ಗೀ ಅಥವಾ ಹಸುವಿನ ತುಪ್ಪವನ್ನ ಕೂಡ ಇದರಲ್ಲಿ ಫ್ಯೂಯಲ್ ಆಗಿ ಅಥವಾ ಇಂಧನವಾಗಿ ಬಳಕೆ ಮಾಡ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಆರ್ಟಿಕಲ್ಸ್ ಅಂಡ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 632. ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂದ್ರೆ ಸೊ ಈ ಕೆಳಗಿನ ಯಾವ ದೇಶವು ವಿಶ್ವಾದ್ಯಂತ ಬೇಳೆಕಾಳುಗಳ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರವಾಗಿದೆ? ಆಯ್ಕೆಗಳು ಬ್ರೆಜಿಲ್, ಭಾರತ, ಚೀನಾ ಮತ್ತು ಈಜಿಪ್ಟ್ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ಭಾರತೀಯ ನ್ಯಾಯ ಸಂಹಿತಾ ಕೆಳಗಿನವುಗಳಲ್ಲಿ ಯಾವುದನ್ನು ಬದಲಾಯಿಸುತ್ತದೆ? ಸೊ ಭಾರತೀಯ ದಂಡ ಸಂಹಿತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಭಾರತೀಯ ಕಾನೂನು ಕಾಯ್ದೆ, ಭಾರತೀಯ ಸಾಕ್ಷಿ ಕಾಯ್ದೆ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.